ನಮಸ್ಕಾರ. ನಮ್ಮ ಪವನ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಚೊಕ್ಕ ಬಜೆಟಲ್ಲಿ ಒಂದು ಸಸ್ಪೆನ್ಸ್ ಇಲ್ಲ ಅಂದರೆ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ಸಾಗುತ್ತೆ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರಾಗಿ ಮಾಡಿದ್ದಾರೆ. ವಿತ್ ಆಕ್ಷನ್ ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಹೊಸೊಬ್ಬರು ಸಿನಿಮಾ ಒಂಚೂರು ಹೆಲ್ಪ್ ಆಗುತ್ತೆ ಸಿನಿಮಾ. ಆಮೇಲೆ ಇಂಥ ಯೂತನ್ನು ನಾವು ಪ್ರೋತ್ಸಾಹ ಮಾಡಿದರೆ ಇಂಡಸ್ಟ್ರಿಗೆ ಮುಂದೆ ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ. ಪವನ್ ಅಂತ ಒಳ್ಳೆ ಟೆಕ್ನಿಷಿಯನ್ನು, ಯಾಕಂದರೆ ಚಿಕ್ಕ ಬಜೆಟಲ್ಲಾಗಿ ಒಂದು ಒಳ್ಳೆ ಕತೆ ಕಂಡು ಒಳ್ಳೆ ತುಂಬ ಕಷ್ಟ ಇದೆ. ಪಿಕ್ಚರ್ ಮೇಕಿಂಗ್ ಮಾಡಿದೆ, ತುಂಬ ಕಷ್ಟ ಇದೆ, ಸುಲಭ ಆಗಲ್ಲ. ಅದರಲ್ಲೂ ಮ್ಯಾಕ್ಸಿಮಮ್ ಒಂದು ನಿರ್ದೇಶಕ ಏನು ವರ್ಕ್ ಮಾಡಿದ್ದಾರೆ ಅವರು ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಬೇಕು ಈ ಸಿನಿಮಾ. ಸೊ ಜನ ಬಂದು ನೋಡಿ ಆಶೀರ್ವಾದ ಮಾಡಿದರು. ಇವ್ರಿಗೆ ಮುಂದೆ ಪಿಕ್ಚರ್ ಮಾಡೋಕ್ಕೆ ಒಳ್ಳೆ ಕನ್ನಡದಲ್ಲಿ ಒಂದು ಡಿಫ್ರೆಂಟ್ ಕತೆ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಚುಟ್ಟ ವಿಜಯ್ ಪವನ್ ಕುಮಾರ್ ಸರ್ ಡೈರೆಕ್ಟರ್ ಸರ್ ಇದೇ ಥರ ಒಂದು ಮೂವಿ ವರ್ಕ್ ಮಾಡ್ಬೇಕಾದ್ರೆ ಸಿಕ್ಕಿ ಪರಿಚಯ ಆಗಿದ್ದು. ಧೀರಾ ಸಾಮ್ರಾಟ್ ಅನ್ನೋ ಮೂವಿ ಒಂದು ಒಳ್ಳೆ ಮೇಕಿಂಗ್ ಇದೆ, ಒಳ್ಳೆ ಸಸ್ಪೆನ್ಸ್ ಇದೆ. ಕೊನೆವರೆಗೂ ಈ ಸ್ಟೋರಿ ಎಲ್ಲನೂ ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಯಾವ ರೀತಿ ಸಸ್ಪೆಕ್ಟ್ ಅನ್ನೋದು ಒಂಚೂರು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಕೊಟ್ಟಿದ್ದಾರೆ. ಆ್ಯಂಡ್ ಒಂದೊಳ್ಳೆ ಮೆಸೇಜ್ ಇದೆ. ಸೋಷಿಯಲ್ ಸರ್ವಿಸ್ ಮಾಡುವಂಥ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ತಲುಪುವಂಥ ಒಂದು ಮೆಸೇಜ್ನ ತಲುಪಿಸಿದ್ದಾರೆ. ಈ ಥರ ಸಿನಿಮಾಗಳು ಬರಬೇಕು, ಕಡಿಮೆ ಬಜೆಟಲ್ಲಿ ಇಂಥ ಒಳ್ಳೆ ಮೂವಿನ ಕಥೆನ ತಂದು ನಮ್ಮ ಆಡಿಯನ್ಸ್ಗೆ ಕೊಡ್ತಿದ್ದಾರೆ ಅಂತಂದರೆ ಇಂಥ ಮೂವೀಸ್ಗಳನ್ನ ಅಪ್ರಿಷಿಯೇಟ್ ಮಾಡಬೇಕು, ಥಿಯೇಟ್ರ್ ಬಂದು ನೋಡಬೇಕು ಆ್ಯಂಡ್ ಇಂಥ ಸಿನಿಮಾಗಳು ಗೆಲ್ಲಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರು, ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಬ್ರದರ್ ಪವನ್ ಸ್ವಲ್ಪ ಜೋರು ನಮಸ್ಕಾರ. ಅನಿಲ್ ಅಂತ ನನ್ನ ಹೆಸರು. ನನ್ನ ಆತ್ಮೀಯ ಸ್ನೇಹಿತರು ಪವನ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಧೀರಾ ಸಾಮ್ರಾಟ್ ಜೊತೆ ಇರ್ತಲೇ ನೋಡ್ಕೊಂಡ್ಬಂದಿದ್ದೀನಿ. ಹೊಸಬರು ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರು ಇಬ್ಬರಿದ್ದಾರೆ ಈ ಸಿನಿಮಾದಲ್ಲಿ. ಲೀಡಲ್ಲಿ ರಾಕೇಶ್ ಆಗಿರ್ಬೋದು ಹಾಗೂ ಆಗಿರ್ಬೋದು, ಇವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸರಿಗಾಗಿಯೇ ಡೆಡಿಕೇಟ್ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಅಂತ ಒಂದು ಲಾಸ್ಟ್ ಟ್ಯಾಗ್ಲೈನ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಹೊಸಬರು ಮಾಡಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಒಂದು ಟೆಕ್ನಿಷಿಯನ್ ಒಂದು ಚಿಕ್ಕ ಬಡ್ಜೆಟ್ ಇದ್ರೂ ಅದನ್ನೊಂದು ದೊಡ್ಡ ಅದ್ದೂರಿ ಸಿನಿಮಾನಾಗಿ ಮಾಡಿ ಒಳ್ಳೆ ಸಾಂಗ್ ಇದೆ, ಫೈಟ್ಸ್ ಇದೆ, ಎಲ್ಲ ಇದೆ. ಬಂದು ನೋಡಿ ಈ ಥರ ಪ್ಯಾಷನೇಟ್ ಫಿಲಮ್ ಮೇಕರ್ಸ್ಗೆ ಒಂದು ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಇವತ್ತು ರಾಕ್ಲೈನ್ ಸಿನಿಮಾಸಲ್ಲಿ ನಡೀತಾ ಇದೆ ಮತ್ತೆ ಸಿನಿಮಾ ಇನ್ನೂ ತುಂಬ ಥಿಯೇಟರ್ಸ್ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೆಲ್ಲದಕ್ಕೂ ಎಲ್ಲರೂ ಒಂದು ಪ್ರೋತ್ಸಾಹ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಪೂರ ಹಿಂದಕ್ಕೆ ಹೋಗ್ತಾರೋ ಡನ್ ಕರೆಕ್ಟ್. ಈಗಷ್ಟೇ ಸಿನಿಮಾ ನೋಡ್ಕೊಂಬಂದೆ ಧೀರಾ ಸಾಮ್ರಾಟ್. ನನಗೆ ಟೈಟ್ಲ್ ಕೇಳಿದಾಗಲೂ ತುಂಬ ಕಿಕ್ ಕೊಟ್ಟಿತ್ತು. ಟೈಟ್ಲ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೈಸ್ ಸರ್. ಪವನ್ ಕುಮಾರ್ ಅವರು ನಮಗೆ ತುಂಬ ಒಳ್ಳೆ ಸ್ನೇಹಿತರು, ಜೊತೆಗೆ ಗುರು ಬಂಡಿ ತುಂಬ ಒಳ್ಳೆ ಸ್ನೇಹಿತರು. ಆ ಕಾರಣಕ್ಕೋಸ್ಕರ ನಾನು ಈ ಸಿನಿಮಾ ಬಂದೆ. ಬಟ್ ಬಂದಮೇಲೆ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹೀರೋಗಳು ಅಂದರೆ ಹೀರೋ ಆಮೇಲೆ ಅವರ ಪಾತ್ರಧಾರಿಗೆ ಆಗಿರ್ತಾರಲ್ಲ ಎಲ್ಲ ಹೊಸಬರು, ಬಟ್ ಎಲ್ಲೂ ನಿಮ್ಗೆ ಅನಿಸಲ್ಲ ಹೊಸಬರು ಅಂತ. ಆ್ಯಂಡ್ ಧೃತಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತೀರಿ, ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸು. ಸೊ ನಿಮಗೆ ಓವರಾಲ್ ಸಿನಿಮಾ ಎಲ್ಲೂ ಬೋರ್ ಕೊಡಲ್ಲ. ಅಂದರೆ ಕೆಲವೊಂದು ಸಿನಿಮಾಗಳು ತುಂಬ ಡ್ಯೂರೇಷನ್ ಜಾಸ್ತಿಯಾಗಿ ಬೋರ್ ಆಗುತ್ತೆ. ಈ ಸಿನಿಮಾ ಥರ ಆಗಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಈ ಥರ ಒಳ್ಳೆ ಪ್ರತಿಭೆಗಳಿಗೆ ಎಲ್ಲರೂ ಬೆಲೆ ಕೊಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ಈ ಸಿನಿಮಾನ ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಧೀರಾ ಸಾಮ್ರಾಟ್ ಸಿನಿಮಾ ನಾನು ಇದರಲ್ಲಿ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಫುಲ್ ಒಂದು ಇದು 2ನೇ ವಾರ ಒಂದಿಷ್ಟು ಜನ ಸಿನಿಮಾ ನೋಡಿದವರಿಂದ ಬಂದಿರುವಂಥ ರಿವ್ಯೂಸ್ನ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಅಂತ ಬಂದಾಗ ಎಲ್ರಿಗೂ ರಿವ್ಯೂ ಅನ್ನೋದೇ ಫಸ್ಟ್ ಹುಡ್ಕೋದು. ಈ ಸಿನಿಮಾ ಹೇಗಿದೆ ನೋಡೋಣ, ಇವರು ಹೆಂಗೆ ಹೇಳಿದ್ದಾರೆ, ಇವರು ಯಾವ ಥರ ಹೇಳಿದ್ದಾರೆ ಅಂತ. ಜನ್ರಲಿ ಆ್ಯಸ್ ಅನ್ ಆಡಿಯನ್ಸ್ ನಾನು ಹೇಳಬೇಕು ಅಂದರೆ
ಒಂದು ಹೊಸಬ್ರ ಟೀಮ್ ಅಂತ ಏನು ಹೇಳ್ತೀವಿ ನಾವು, ಅದು ಹೊಸಬ್ರ ಟೀಮ್ ಅಂದ ತಕ್ಷಣ ಎಲ್ಲರೂ ಕೂಡ ಹೇಗಿರಬಹುದು ಅಪ್ಪ ಈ ಸಿನಿಮಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ಐ ಥಿಂಕ್ ಇಂಥ ಸಿನಿಮಾಗಳು ಥಿಯೇಟರಲ್ಲಿ ಓಡಿದ್ರೇ ಹೊಸಬ್ರು ಸಿನಿಮಾಗಳಿಗೂ ಪ್ರೋತ್ಸಾಹ ಆಗೋದು. ಯಾಕಂದರೆ ಫಸ್ಟ್ ಹಾಫ್ ಆಗಲಿ ಸೆಕೆಂಡ್ ಹಾಫ್ ಆಗಲಿ ತುಂಬ ಒಂದು ಫಾಸ್ಟ್ ಕಟ್ಟಿಂಗಾಗಿ ಹೋಗುತ್ತೆ. ಎಲ್ಲೂ ಕೂಡ ಈ ಸೀನ್ ಏನಕ್ಕೆ ಅಥವಾ ಇದು ಏನಕ್ಕೆ ಅಂತ ಅನ್ಸಲ್ಲ. ಫಸ್ಟ್ ಹಾಫ್ ಕೂಡ ಫಾಸ್ಟಾಗಿ ಹೋಗುತ್ತೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಟೈಮಲ್ಲಿ ಎಲ್ಲರೂ ಬಂದು ನನಗೆ ಅದೇ ಹೇಳೋದು, ಏನಂದರೆ ಇಷ್ಟು ಬೇಗ ಫಸ್ಟ್ ಹಾಫ್ ಮುಗೀತು ಅಂತ ಗೊತ್ತೇ ಆಗಿಲ್ಲ ಅಂತ. ಆಮೇಲೆ ಸೆಕೆಂಡ್ ಹಾಫ್ ಅಂತ ಬಂದರೆ ಅದು ಫುಲ್ ಒಂದು ಸಸ್ಪೆನ್ಸಲ್ಲಿ ಹೋಗುತ್ತೆ. ಇನ್ಫ್ಯಾಕ್ಟ್ ತುಂಬ ಜನ ಫಸ್ಟ್ ಹಾಫ್ ನೋಡಿಬಿಟ್ಟು ಸೆಕೆಂಡ್ ಹಾಫಲ್ಲಿ ಹಿಂಗೆ ಆಗಿರುತ್ತೆ ಮೋಸ್ಟ್ಲಿ ಅಂತ ಅಂದ್ಕೊಂಡಿರೋರಿಗೆ ಶಾಕ್ ಆಗಿಬಿಟ್ಟಿದೆ. ಅಂದರೆ ಈ ಥರ ಇದೆಯಾ ಕ್ಲೈಮ್ಯಾಕ್ಸ್ ಅಂತ. ಸೊ ಈ ಥರ ನಮಗೆ ಬಂದಿರುವಂಥ ರಿವ್ಯೂ ಒಳ್ಳೆ ಸಿನಿಮಾ ಇದೆ, ನಮ್ಮ ಕನ್ನಡ ಸಿನಿಮಾ. ಥಿಯೇಟರ್ಗೆ ಬಂದು ಸಿನಿಮಾನ ಉಳಿಸ್ಕೋಬೇಕು ನೀವು ಎಲ್ಲರೂ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತು ನಮಗೆ. ಬಟ್ ಆದರೂ ಕೂಡ ಬನ್ನಿ ಥಿಯೇಟರಲ್ಲಿ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀವಿ. ಒಂದು ಶೋ ಆದ ತಕ್ಷಣ ಸೆಕೆಂಡ್ ಶೋಗೆ ಸಿನಿಮಾ ಥಿಯೇಟ್ರಲ್ಲಿ ಫಿಲ್ಮೇ ಇರಲ್ಲ, ಒಂದು ವಾರಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅನ್ನೋದು ಈಗ ಅನಿಸ್ತಾ ಇದೆ ನಿಮಗೆ ಫಿಲ್ಮ್? ಅದೇ ಆಗ್ತಿರೋ ಪ್ರಾಬ್ಲಮ್ಸ್. ಇವಾಗ ನಮ್ಮ ಸಿನಿಮಾ ಅಂತಲ್ಲ, ಸಾಕಷ್ಟು ಸಿನಿಮಾಗಳು ನಮ್ಮ ಸಿನಿಮಾ ಜೊತೆನೇ 13 ಸಿನಿಮಾಗಳು ರಿಲೀಸ್ ಆಗಿತ್ತು. ಲಾಸ್ಟ್ ಫ್ರೈಡೇ ಕೂಡ ಕೆಲವೊಂದು ಸಿನಿಮಾಗಳು ಆ್ಯಂಡ್ ನನಗೆ ಪರಿಚಯ ಇರೋದೇ ಸಿನಿಮಾಗಳು ರಿಲೀಸ್ ಆಗಿತ್ತು. ಅವರ ನೋವು ಕೂಡ ಅದೇ, ಥಿಯೇಟರ್ಗೆ ಜನ ಬರ್ತಿಲ್ಲ ಅಥವಾ ಶೋಸ್ ಕೊಡ್ತಾ ಇಲ್ಲ ಅಂತ. ನನಗೆ ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕಾಗ ಆ ಥರ ಆಗ್ತಿದೆ ಅಂತ. ಅದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿದೆ ನನಗೆ. ಬೇರೆ ಭಾಷೆಗೆ ಸಿಗ್ತಾ ಇದೆ, ನಮ್ಮ ಕನ್ನಡ ಸಿನಿಮಾಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಮೇ ಬಿ ಟಿಕೆಟ್ ಪ್ರೈಸ್ಗಳು ಕಮ್ಮಿ ಆಗಿ ಸ್ವಲ್ಪ ಪಾಪ್ಕಾರ್ನ್ಗೆ ಪೆಪ್ಸಿಗೆ ಸ್ವಲ್ಪ ದುಡ್ಡು ಕಮ್ಮಿ ಮಾಡಿದರೆ ಮೋಸ್ಟ್ಲಿ ಜನ ಖರ್ಚು ಮಾಡೋದಕ್ಕೆ ಬರ್ತಾರೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬಂದ ತಕ್ಷಣ ಇಷ್ಟು ಖರ್ಚು ಮಾಡಬೇಕು ಅನ್ನೋದು ಕೆಲವ್ರಿಗೆ ಇರುತ್ತೆ, ಎಲ್ರಿಗೂ ದುಡ್ಡಿರುತ್ತೆ ಅಂತ ಇರೋದಿಲ್ಲ. ಕೆಲವ್ರಿಗೆ ಈ ಥರ ಬಂದು ಥಿಯೇಟರಲ್ಲಿ ನೋಡೋದಕ್ಕೆ ಆಸೆ ಇರುತ್ತೆ, ಬಟ್ ದುಡ್ಡಿರಲ್ಲ. ಸೊ ಐ ಥಿಂಕ್ ಸ್ವಲ್ಪ ಒಂದು ಪ್ರೈಸಿನಲ್ಲಿ ಸ್ವಲ್ಪ ಕಡಿಮೆ ಆದರೆ ಬೇಬಿ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ನಮ್ಮ ಕನ್ನಡ ಸಿನಿಮಾಗೆ ಯಾವ ಕೊರತೆ ಇರೋದಿಲ್ಲ. ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಒಳ್ಳೆ ಸಿನಿಮಾಗಳನ್ನೇ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಧೀರ ಸಾಮ್ರಾಟ್ ತೆರೆ ಮೇಲೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಒಂಚೂರು ಲೈಟಾಗಿ ಪ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಇವಾಗ ನಾವು ಏನಕ್ಕೆ ನಿಂತಿದ್ದೀವಿ ಅಂತಂದರೆ, ಎಲ್ಲರೂ ವರ್ಕ್ ಮಾಡ್ತೀವಿ, ಎಲ್ಲರೂ ನಿಂತಿರ್ತಾರೆ ಫೈಟ್ ಮಾಡೋದಕ್ಕಂತೇಳಿ. ಬಟ್ ಇವತ್ತು ನಾವು ಮಾತಾಡ್ತಿದ್ದೀವಿ ಅಂತಂದರೆ ಇನ್ಫ್ಯಾಕ್ಟ್ ಮಾತಾಡಲೇಬೇಕಾಗಿರೋ ಪರಿಸ್ಥಿತಿ. ಯಾಕಂದರೆ ಶೋಸ್ಗಳ ಕೊರತೆ, ಹೊಸಬರು ಏನೋ ಒಂದು ಪ್ರಯತ್ನದಲ್ಲಿ ನಾವು ಮಾಡಿದಾಗ ಆಡಿಯನ್ಸ್ ಆಗಿ ನೀವುಗಳು ನಮ್ಮ ಸಿನಿಮಾನ ಉಳಿಸ್ಬೇಕು. ಯಾಕಂದರೆ ನಮ್ಮ ಲೀಡ್ ಅತಿಥಿ ಅವರು ಹೇಳಿದಾಗೆ 16-17 ಸಿನಿಮಾ ಆ್ಯಕ್ಚುಲಿ 13 ಸಿನಿಮಾ ಆ್ಯಕ್ಚುಲಿ ನಮ್ಮ ಡೇಟ್ಗೆ ರಿಲೀಸ್ ಆಗಿರೋ ಕಾರಣಕ್ಕೆ ನಮ್ಗಳಿಗೆ ಕನ್ನಡ ಬಿಟ್ಟು ಇನ್ಫ್ಯಾಕ್ಟ್ ಓವರ್ ಆಲ್ ಇಂಡಿಯನ್ ಸಿನಿಮಾ ತಗೊಂಡು ಒಂದು 21 ಸಿನಿಮಾ ನಾವು ರಿಲೀಸ್ ಆಗಿರೋದು. ಐ ಥಿಂಕ್ ಎಲ್ಲೋ ನಮಗೊಂದು ದೇವರ ಶಕ್ತಿ, ಜನರ ಪ್ರೀತಿ, ಪ್ಯಾಷನೇಟಾಗಿ ನಿಂತ್ಕೊಂಡು ಸಿನಿಮಾನ ಬರೀ ರಿಲೀಸ್ ಮಾಡೋದಲ್ಲದೆ ನಿಲ್ಲಿಸ್ಬೇಕು ಅನ್ನೋದೊಂದು ಹಠ ನಮ್ಮಲ್ಲಿ ಅಂದರೆ ಶುರು ಮಾಡಿದಾಗಿಂದನೂ ಇತ್ತು. ಕಡೆದಾಗ ನಾವು ಇವತ್ತು ಏನು ನಾವು ನಿಂತ್ಕೊಂಡಿದ್ದೀವಿ ಅಂತಂದರೆ, ಅಂದರೆ ಕ್ರೆಡಿಟ್ಸ್ ಯಾರ್ಯಾರಿಗೆ ಹೋಗಬೇಕು ಅವ್ರಿಗೆ ನಿಂತ್ಕೊಂಡು ಮಾತಾಡಲೇಬೇಕಾಗುತ್ತೆ. ಸುಮ್ಮನೆ ತೆರೆಯಿಂದ ಮುಂದೊಂದು ಬೇಡ. ಸೊ ಆ ಥರ ಇಲ್ಲಿದ್ದಾರೆ ಅಂತಂದರೆ ದೇ ಆಲ್ ಆರ್ ಡಿಸರ್ವಿಂಗ್. ನನ್ನ ಬಿಡಿ ನನಗಿಂತ ಯಾರು ಡಿಸರ್ವಿಂಗ್ ಆ್ಯಕ್ಚುಲಿ, ಬಿಕಾಸ್ ನನ್ನ ಪಾತ್ರ ನನ್ನ ಕೆಲಸ ನಾನು ಮಾಡಿದ್ದೀನಿ. ದೇ ಆರ್ ಡಿಸರ್ವಿಂಗ್ ಪೀಪಲ್. ಸೊ ಅದಕ್ಕೋಸ್ಕರ ನಾನು ಮಾತಾಡೋದಕ್ಕಿಂತ ಅವರುಗಳು ಆ್ಯಕ್ಚುಲಿ ಅವರೆಲ್ಲ ನಿಂತಿದ್ದಾರೆ ನಮ್ಮ ಜೊತೆಗೆ. ಸೊ ದಯವಿಟ್ಟು ಒಂದೇ ರಿಕ್ವೆಸ್ಟು, ಸಿನಿಮಾ ಇನ್ನೂ ಯಾರೆಲ್ಲ ನೋಡಿದ್ವೋ ನಮ್ಮ ಸಿನಿಮಾನ ನಾವು ಫೈಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಥಿಯೇಟರ್ಗಳನ್ನ ಉಳಿಸ್ಕೊಳ್ಬೇಕು ಅಥವಾ ಸ್ಕ್ರೀನ್ಗಳು ಸಿಗಬೇಕು ಅಂತ ಸಿಕ್ಕಾಬಡೆ ಫೈಟ್ ಮಾಡ್ತಿದ್ದೀವಿ. ಟ್ರಸ್ಟ್ ಮೀ, ಪ್ರತಿಯೊಬ್ಬ ಹೊಸಬನೂ ಕೂಡ ಸಿನಿಮಾ ಮಾಡಬೇಕು ಅಂದಾಗ ಇವೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನು ಬಿಟ್ಕೊಡ್ದೆ ನಾವೇನಾದರೂ ವೀಕ್ ಆಡೇಟ್ ಥರ ಆಗಿದ್ದರೆ ಫಸ್ಟ್ ವೀಕಿಗೆ ನಾವು ವಾಶ್ಔಟ್ ಆಗ್ತಿದ್ವಿ. ನಮ್ಮ ಜೊತೆಗೆ ಬಂದಂಥ ಎಷ್ಟು ನಮ್ಮ ಸ್ನೇಹಿತರು ಸಿನಿಮಾಗಳು ಪಾಪ ಶೋಸ್ಗಳು ಸಿಗದೆ ಅವ್ರನ್ನ ನೋಡಿದಾಗ ನಮ್ಗೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಬಟ್ ನಾವೇನಂತಂದರೆ ಇಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ಕೊಟ್ಟಾಗ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಫೈಟ್ ಮಾಡಬೇಕು. ಕಂಟೆಂಟ್ಗೆ ನಾವು ಫೈಟ್ ಮಾಡಿ ನಾವು ಜನಕ್ಕೆ ನಾವು ಥಿಯೇಟರ್ ಶೋಸ್ಗಳು ನಿಲ್ಲಿಸಲಿಲ್ಲ ಅಂತಂದರೆ ಆ ಕಡಿಮೆ ಮಚ್ಚು ತುಂಬ ಕಷ್ಟವಾಗೋಗುತ್ತೆ. ಸೊ ಆ ವಿಚಾರದಲ್ಲಿ ನಮ್ಮ ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ 2ನೇ ವಾರ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 3rd ವೀಕಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾರೆಲ್ಲ ಸಿನಿಮಾನ ನೋಡಿದ್ರು ದಯವಿಟ್ಟು ಸಿನಿಮಾನ ನೋಡಿ. ಇವತ್ತು ಇನ್ಫ್ಯಾಕ್ಟ್ ನಮ್ಮ ಖ್ಯಾತ ನಿರ್ಮಾಪಕರು ಹಾಗೆಯೇ ಛಾಯಾಗ್ರಾಹಕರಾದ ಅಂಜಿನಾಗರ ಸರ್ ಒಂದು ಸಿನಿಮಾನ ನೋಡಿ. ಯಾಕಂದರೆ ಏನಾಗ್ತಿದೆ, ಸಪೋರ್ಟ್ ಸಿಸ್ಟಮ್ಗಳು ನಮಗಿಲ್ಲ, ಇಲ್ಲ ಅಂದರೆ ನಾವು ಕೊರತೆಗಳಿದ್ದಾಗ ನಮಗೆ ನಾವು ಸಂಪಾದನೆ ಮಾಡಿರೋ ಪ್ರೀತಿಗೆ ಅವರೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾ ನೋಡ್ತಿದ್ದಾರೆ. ಋತ್ವಿಕ್ ಸರ್ ಇನ್ಫ್ಯಾಕ್ಟ್ ಅವರು ಕೂಡ ಬಂದು ಸಿನಿಮಾ ನೋಡಿದ್ರು. ಸೊ ಅವರ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ತೇಜಸ್ ಗೌಡ, ಸೊ ವಿಡಿಯೋ ಕ್ರಿಯೇಟರ್, ತುಂಬ
ಎಲ್ರಿಗೂ ಗೊತ್ತಿರುವಂತಹ ಹುಡುಗ. ಸೊ ಅವರು ಬಂದು ನಮ್ಮ ಸಿನಿಮಾಗೆ ಸಾಥ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನಂದರೆ ಇದನ್ನೇ ನಾವು ಪ್ರೀತಿ ಗಳಿಸಿದ್ದೀವಿ. ಸೊ ಇನ್ನು ಮತ್ತಷ್ಟು ದೊಡ್ಡ ಮಟ್ಟಿಗೆ ಇದನ್ನು ನಾವು ರೀಚ್ ಮಾಡಬೇಕು. ಇದೆಲ್ಲ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹನ ಮಾತ್ರ ಸಾಧ್ಯ. ದಯವಿಟ್ಟು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ ನೀವು ಹೇಳಿ ಸರ್.